ತಾರಕ್ಗೆ ನಿಮ್ದೇ ಧ್ಯಾನ. ಇನ್ ಕೆಲವರು ಇರ್ತಾರೆ ಕಲ್ಲು ಹೃದಯದವರು. ನಿಮ್ ವ್ಯಾಲ್ಯೂ ಗೊತ್ತಿಲ್ದೇನೆ ನಿಮ್ಮನ್ನೆಲ್ಲ ಪೀಸ್ ಪೀಸ್ ಮಾಡ್ಬಿಟ್ರು. ಡಾರ್ಲಿಂಗ್ಸ್, ಡೋಂಟ್ ವರಿ. ಇನ್ನು ಮುಂದೆ ರೈಟ್ ಆಫ್ಟರ್ ಟುಡೇ, ರೈಟ್ ಆಫ್ಟರ್ ದಿಸ್ ಮೂಮೆಂಟ್ ನಿಮ್ಮನ್ನ ಟಚ್ ಮಾಡೋದಕ್ಕೆ ನಾನು ಬಿಡಲ್ಲ. ಯು ಹಳ್ಳಿ ಸೊಗಡಿನ ವಯ್ಯಾರಿ, ನನ್ನ ಬಾಟ್ಲು ವಿಷಯಕ್ಕೆ ಇನ್ನೊಂದ್ಸರಿ ಬಂದ್ರೆ ಆಮೇಲೆ ಕಥೆ ನಡೆಯೋದೇ ಬೇರೆ. ಬೇಡ ಚಿಕ್ಕೇಜ್ಮಾನ್ರೆ, ನಿಮ್ ಕತೆನ ನೀವೇ ಬರ್ಕೊಳ್ಳಿ. ನನಗೂ ಇದ್ ಯಾವ್ದಕ್ಕೂ ಸಂಬಂಧ ಇಲ್ಲ. ಸಂಬಂಧ ಇಲ್ಲ ಅಂತ ಇವಾಗ ಹೇಳೋದು, ಆಮೇಲೆ ನನ್ನ ಡಾರ್ಲಿಂಗ್ಸ್ ನ ಬಚ್ಚಿಡೋದು. ನಾನ್ ಕೇಳಿದಾಗ ಕೋಪ ಬರ್ಸ್ಕೊಂಡು ಹೊಡೆದಾಕದು. ಇದೇ ತಾನೇ ನೀನ್ ಮಾಡಿದ್ದು? ಹೇಳ್ತಿದ್ದೀನಲ್ಲ ಚಿಕ್ಕೇಜ್ಮಾನ್ರೆ, ಇನ್ಮೇಲೆ ನಿಮ್ ಸಹವಾಸಕ್ಕಾಗ್ಲಿ ಇದ್ರ ಸಹವಾಸಕ್ಕಾಗ್ಲಿ ನಾನು ಬರೋದಿಲ್ಲ. ನಿಮ್ಗೆ ಎಷ್ಟು ಕುಡಿಬೇಕು ಅಂತ ಅನ್ಸುತ್ತೋ ಅಷ್ಟು ಕುಡೀರಿ. 24 ಗಂಟೆನು, ವರ್ಷದ 365 ದಿನಾನು ಕುಡಿತಾನೆ ಇರಿ. ನಿಮ್ಮನ್ನ ಯಾರು ಕೇಳೋದೇ ಇಲ್ಲ. ಮುಖ್ಯವಾಗಿ ನಾನಂತೂ ಕೇಳೋದೇ ಇಲ್ಲ. ಇಷ್ಟೆಲ್ಲ ಮಾತಾಡೋಳು ಬೆಳಗ್ಗೆ ನನ್ನ ಚಿನ್ನಾರಿಗಳನ್ನೆಲ್ಲ ಯಾಕೆ ಹೊಡೆದಾಕ್ದೆ ಅದನ್ನ ಹೇಳು. ಏಕೆ ಮಾತು ಬರ್ತಾ ಇಲ್ವಾ? ಓ ಸೈಲೆಂಟ್ ಆಗಿದ್ದು ಒಳಗೊಳಗೆ ಸ್ಕೀಮ್ ಆಗ್ತಾ ಇರೋದು. ನಾನ್ ಮಲ್ಕೊಂಡ ಮೇಲೆ ನನ್ನ ಡಾರ್ಲಿಂಗ್ಸ್ ನ ಹೊಡೆದಾಕ್ಬಿಡೋಣ ಅಂತ ಅಲ್ವಾ? ನನಗೆ ಅಂತ ಯೋಚನೆ ಇದ್ದಿದ್ರೆ ನಾನು ಈ ಮನೆಗ್ ಬಂದು ಮೊದಲನೇ ದಿನಾನೇ ಆ ಕೆಲಸ ಮಾಡ್ತಿದ್ದೆ. ಸುಮ್ನೆ ಏನೇನೋ ಕಲ್ಪನೆಗಳು ಮಾಡ್ಕೊಳ್ದೆ ನಿಮ್ಮ ಕಲ್ಪನಾ ಲೋಕದಲ್ಲಿ ತೇಲ್ಕೊಂಡೇ ಇದ್ದು ಬಿಡಿ. ಓ ಇದಪ್ಪ ವರ್ಷೆ ಅಂದ್ರೆ ಈ ಬುದ್ಧಿ ಬೆಳಿಗ್ಗೆನೆ ಇದ್ದಿದ್ರೆ ಇಷ್ಟೆಲ್ಲ ರದ್ದಂತ ಆಗ್ತಾ ಇತ್ತ. ನಾನು ಅಷ್ಟೆಲ್ಲ ಬೈಬೇಕಾಗಿತ್ತ. ಹೋಗ್ಲಿ ಬಿಡು, ಅಚ್ಚಚ್ಚು ಬಚ್ಚಚ್ಚಿ. ಬೈಯೋದು ಬದುಕೋದಕ್ಕೆ ಅಂತೆ. ನೀವ್ ಬೈದ್ರು ಬೈಸ್ಕೊಂಡಾದ್ರೂ ನಾನ್ ಬದುಕಿರ್ತೀನಿ ಚಿಕ್ಕೇಜ್ಮಾನ್ರೆ. ಆದ್ರೆ ಈ ಬಾಟಲ್ಗಳಿಲ್ದೆ ನೀವ್ ಬದುಕೋದಿಲ್ವಲ್ಲ. ಅದು ನಿಜ, ಕರೆಕ್ಟ್. ಓ ನಾನ್ ಬೈತೀನಿ ಅಂತ ನೀನ್ ಇಷ್ಟೊಂದು ಪ್ರೀತಿಯಿಂದ ಮಾತಾಡ್ತಾ ಇದ್ಯಾ? ಏನಂದ್ರಿ? ಪ್ರೀತಿನ? ದಯವಿಟ್ಟು ಹಾಗೆಲ್ಲ ಯೋಚನೆ ಮಾಡ್ಬೇಡಿ ಚಿಕ್ಕೇಜ್ಮಾನ್ರೆ. ನನಗೆ ನಿಮ್ಮೇಲೆ ಯಾವ ಪ್ರೀತಿನೂ ಇಲ್ಲ, ಕನಿಕರಾನೂ ಇಲ್ಲ. ಈ ಬಾಟಲ್ಗಳನ್ನ ನೋಡಿದ್ರೆ ನನಗೆ ಮೈಯೆಲ್ಲ ಉರಿಯತ್ತೆ. ನನ್ ಜೀವನ ಹಾಳಾಗೋದಿಕ್ಕೆ ಈ ಬಾಟ್ಲುಗಳೇ ಕಾರಣ ಅಂತ ಕೋಪ ಬರುತ್ತೆ. ನೀವ್ ಕುಡ್ದು ನಿಮ್ ತಾಯಿ ಮೇಲಿರೋ ದ್ವೇಷಕ್ಕೆ ನನಗೆ ಹಿಂಸೆ ಕೊಡ್ತಿರಲ್ಲ, ಅದನ್ನ ನನ್ನಿಂದ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಅದಕ್ಕೆ ನೀವ್ ಹೀಗೆ ಕುಡಿತಾನೆ ಇರಿ. ಯಾರಿಗೇನಾದ್ರೂ ನಿಮ್ಗೇನಾಗ್ಬೇಕು? ನಿಮ್ಗೆ ಈ ಕುಡ್ತ, ನಿಮ್ ತಾಯಿ ಮೇಲಿನ ದ್ವೇಷ ಅಷ್ಟಿದ್ರೆ ಸಾಕಲ್ವಾ? ಓಕೆ 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 ಸಾಕು, ಇವತ್ತಿಗಿಷ್ಟು ಸಾಕು. ಇನ್ನು ಏನಾದ್ರೂ ಹೇಳೋದಿದ್ಯಾ? ಹೇಳಿದ್ರು ಕೇಳೋ ಮನಸ್ಥಿತಿನಲ್ಲಿ ನೀವಿಲ್ವಲ್ಲ ಚಿಕ್ಕೇಜ್ಮಾನ್ರೆ. ಚಿಕ್ಕ ಮಕ್ಕಳು ದಾರಿ ತಪ್ಪಿದ್ರೆ 4 ಹೊಡೆದು ದಾರಿಗೆ ತರ್ಬೋದು. ಆದ್ರೆ ನೀವು
ಹೋದ್ ದಾರಿನೇ ಮರ್ತೋಗೋಷ್ಟು ಮುಂದೆ ಹೋಗಿರುವಾಗ ನಿಮ್ಗೇನ್ ಹೇಳಕ್ಕಾಗುತ್ತೆ? ನಿಮ್ಮಿಷ್ಟ, ನೀವ್ ಏನಾದ್ರೂ ಮಾಡ್ಕೊಳ್ಳಿ. ಏಯ್, ಇದನ್ನ ನೀನೇನ್ ಹೇಳೋದು? ಹೂ ಆರ್ ಯು ಟು ಸೇ ಐ ಸೇ? ಇಲ್ಲಿ ನನಗಿಷ್ಟ ಬಂದಂಗೆ ನಾನಿರೋದು. ಇದು ನನ್ನ ಸಾಮ್ರಾಜ್ಯ, ಇಲ್ಲಿ ನಾನೇ ರಾಜ್ಯ. ಈ ಬಾಟ್ಲೆ ನನ್ನ ಜೀವ, ಇದರ ಜೊತೆನೆ ನನ್ನ ಜೀವನ. ಇದನ್ನ ತಡೆಯೋದಿಕ್ಕೆ ನಿಮ್ಮ ದೇವರಿಂದನೂ ಸಾಧ್ಯ ಇಲ್ಲ. ಗಾಟ್ ಇಟ್? ಮಲ್ಕ್ ಮಲ್ಕ್ ಮಲ್ಕ್. ನೋಡಿ, ನಾನಿದ್ದ ಮನಸ್ಥಿತಿನಲ್ಲಿ ನೀವ್ ಬರೋಷ್ಟೊತ್ತಿಗೆ ನಾನಿಲ್ಲಿ ಇರ್ತಿರ್ಲಿಲ್ಲ.